ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಹೋಪ್ ಯು ಆರ್ ಗ್ರೇಟ್. ನಾನು ಲಾಸ್ಟ್ ಟೈಮ್ 2 ವೀಡಿಯೋ ಮಾಡಿದ್ದೆ. ಅದು ಯಾವುದ್ರ ಬಗ್ಗೆ ಏನಪ್ಪ ಅಂದರೆ ಯೋಗಾಸನ ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಆಸನಗಳು ಮತ್ತು ಪ್ರಾಣಾಯಾಮ, ಧ್ಯಾನದ ಬಗ್ಗೆ ವೀಡಿಯೋಗಳನ್ನು ಮಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಅನ್ನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಯೋಗವನ್ನು ಮಾಡದೇ ಇರೋ ದಿನ ನಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ತುಂಬ ವಿಶೇಷತೆವಾಗಿರುತ್ತೆ. ಕೊನೆಯ ತನಕ ನೋಡಿ. ಏನಪ್ಪ ಅಂದರೆ, ಮೊದಲನೇ ಟ್ರಿಕ್ಸ್ ಏನಪ್ಪ ಅಂದರೆ, ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸಾಕಷ್ಟು ಯುವ ಜನತೆ ಏನು ಮಾಡ್ತಾಯಿದೆ ಪ್ರಸ್ತುತ ದಿನಮಾನಗಳಲ್ಲಿ ಅಂದರೆ, ತಾವು ಮಲಗೋದು ಲೇಟು, ಏಳೋದು ಲೇಟು. ಇದರಿಂದ ನಿಮ್ಮ ಬಾಡಿಯಲ್ಲಿ, ಅದರ ಯುವ ಜನತೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಆ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ನೀವು ಬೆಳಗ್ಗೆ ಲೇಟಾಗಿ ಎದ್ದೇಳೋದ್ರಿಂದ ಏನು ಮಿಸ್ ಮಾಡ್ಕೊತೀರ ಅನ್ನಪ್ಪ ಅಂದರೆ, ಈ ನೇಚರ್. ಆ್ಯಕ್ಚುಲಿ ನೀವು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ನೇಚರ್. ಐ ಲವ್ ದಿಸ್ ನೇಚರ್. ಫಸ್ಟ್ ಆಫ್ ಆಲ್ ಇದು ನನ್ನ ಹಾಸ್ಟೆಲ್ ಎದುರುಗಡೆ ಇರೋ ನೇಚರು. ತುಂಬಾ ಚೆನ್ನಾಗಿದೆ. ಐ ಲೈಕ್ ದಿಸ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಯೋಗಾಸನ ಮಾಡದೇ ಇರೋ ಟೈಮಲ್ಲಿ ಏನು ಮಾಡ್ತೀನಿ ಅನ್ನಪ್ಪ ಅಂದರೆ, ಬರಿಗಾಲಲ್ಲಿ ಅಲ್ಲೇನಿದೆಯಲ್ಲ ಹುಲ್ಲು, ಅದರಲ್ಲಿ ನಡಿತೀನಿ. ಆ್ಯಕ್ಚುಲಿ ಆ ಟೈಮಲ್ಲಿ ಬೆಳಗ್ಗೆನೇ ಏನಾಗಿರುತ್ತೆ ಅಂದರೆ, ಇಬ್ಬನಿ ಬಿದ್ದಿರುತ್ತೆ. ಇಬ್ಬನಿ ಅಂದರೆ ಈ ಲೀಫ್ಗಳ ಮೇಲೆ ಎಲ್ಲ ನೀರಿರುತ್ತೆ. ನೀವು ಆ ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಏನಪ್ಪ ಅಂದರೆ, ಆ್ಯಕ್ಚುಲಿ ನಾನೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮು ಬೆಂಗಳೂರಿಗೆ ಹೋದಾಗ ಲಾಲ್ಬಾಗಲ್ಲಿ ಹೋಗಿದ್ದೆ. ಲಾಲ್ಬಾಗಲ್ಲಿ ಸಾಕಷ್ಟು ಡಾಕ್ಟರ್ಸ್ಗಳು ಏನು ಮಾಡಿದ್ರು ಅಂದರೆ, ಡಾಕ್ಟರ್ಸ್ಗಳು ಅವರು ಕೆಲವೊಂದು ದೊಡ್ಡ ಮರಗಳಿದ್ದಾವೆ. ಅಲ್ಲಿ ದೊಡ್ಡ ಮರಗಳಿದ್ದಾವೆ. ಆಲ್ಮೋಸ್ಟು 200-300 ಇಯರ್ಸ್ ಹಳೆಯ ಮರಗಳಿದ್ದಾವೆ. ಆ ಮರಗಳು ಇದ್ದಾವಲ್ಲ, ಆ ಮರಗಳನ್ನ ಹೀಗೆ ಹಿಡ್ಕೊಂಡ್ಬಿಟ್ಟಿದ್ದು. ಆ್ಯಕ್ಚುಲಿ ಅಲ್ಲಿ ಒಂದು ಮರ ಇದೆ ಅಲ್ಲ, ಆ ಮರನ ಹೀಗೆ ಹಿಡ್ಕೊಂಡ್ಬಿಟ್ಟಿದ್ದು. ನಾನು ಈ ಡಾಕ್ಟರ್ಸ್ಗಳೆಲ್ಲ ಹಿಂಗೆ ಯಾಕೆ ಮರಗಳು ಹಿಡ್ಕೊಂಡಿದ್ದಾರೆ ಅಂತಂದು ನಾನು ಭಾಳ ತಲೆ ಕಟ್ಸ್ಕೊಂಡಿದ್ದೆ. ಆಮೇಲೆ ಬಂದು ನಾನು ಅದ್ರ ಬಗ್ಗೆ ಕೆಲವೊಂದಿಷ್ಟು ಸರ್ಚ್ಗಳನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ಯೂಟ್ಯೂಬ್ ವೀಡಿಯೋಗಳನ್ನು ನೋಡಿದೆ. ಅಲ್ಲಿ ನನಗೆ ಗೊತ್ತಾಗಿದೆ ಏನಪ್ಪ ಅಂದರೆ, ಆ ಡಾಕ್ಟರ್ಸ್ಗಳು ಎಲ್ಲ ಯಾಕೆ ಬೆಳಗ್ಗೆನೇ ಆ ಮರಗಳನ್ನು ಹಿಡ್ಕೊಂಡಿದ್ದಾರನ್ನ ಅಂದ್ರಪ್ಪ ಅಂದರೆ, ತಮ್ಮಲ್ಲಿ ನೆಗೆಟಿವ್ ಎನರ್ಜಿನ ಡೆಸ್ಟ್ರಾಯ್ ಮಾಡೋದಕ್ಕೋಸ್ಕರ ಮರಗಳ ಹತ್ರ ಇರೋ ಪಾಸಿಟಿವ್ ಎನರ್ಜಿನ ತಮ್ಮ ಬಾಡಿಗೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರನೇ ಅವರು ಆ ಮರಗಳನ್ನು ಹಿಡ್ಕೊಂಡಿದ್ರು. ನೋಡಿ, ಆ್ಯಕ್ಚುಲಿ ನಮಗೆ ಏನಾದರೂ ಆದರೆ ನಾವು ಏನು ಮಾಡ್ತೀವಿ, ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಆದರೆ ಡಾಕ್ಟರ್ಸ್ಗೆ ಏನಾದರೂ ಆದರೆ ಅವ್ರು ಎಲ್ಲಿ ಹೋಗ್ತಾರೆ, ಅವರು ನೇಚರ್ ಹತ್ರ ಬರ್ತಾರೆ. ನಾವ್ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು? ನಾವೇ ನೇಚರ್ ಹತ್ರ ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್. ಇಷ್ಟೇ ಗುರು. ಇದನ್ನೇ ಡಾಕ್ಟರ್ಸ್ ಫಾಲೋ ಮಾಡ್ತಾರೆ. ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ವೈ ಕಾಂಟ್ ವಿ ಫಾಲೋ? ನಾವು ಅದನ್ನು ಫಾಲೋ ಮಾಡ್ಬೋದಲ್ಲ. ಇನ್ನೊಂದು ಏನಪ್ಪ ಅಂದರೆ, ಬರಿಗಾಲಲ್ಲಿ ಬೇಗ ಎದ್ದು, ಬರಿಗಾಲಲ್ಲಿ ದಾರಿ ಇರೋದಕ್ಕಿಂತ ಸೈಡಲ್ಲಿ ಈ ಹುಲ್ಲು ಬೆಳೆದಿರುತ್ತೆ, ಅದರ ಮೇಲೆ ನಡೀರಿ. ನೀವು ಯೋಗಾಸನ ಮಾಡೋದಾಗಲ್ಲ, ಓಕೆ, ದಟ್ಸ್ ಆಲ್. ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್. ಅಂದರೆ ಏನಂದರೆ, ಕೆಲವೊಂದಿಷ್ಟು ಟೈಮಲ್ಲಿ ಇದು ಹ್ಯಾಪನ್ ಆಗುತ್ತೆ. ಈ ಟೈಮಲ್ಲಿ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಳೆ ಬಂದಿದ್ದಿಲ್ಲ ಬೆಳಗ್ಗೆ. ಈಗ ಮಳೆ ಬರ್ತಾಯಿದೆ. ಅಂದರೆ ಎಲ್ಲದನ್ನೂ ಎಂಜಾಯ್ ಮಾಡಿ ಅಷ್ಟೇ. ನೇಚರ್ ಇರೋದೇ ಎಂಜಾಯ್ ಅಂತ ಅಂದರೆ, ಅದನ್ನು ಅದಕ್ಕೆ ಹರ್ಟ್ ಮಾಡೋ ಥರ ಎಂಜಾಯ್ ಮಾಡೋದಲ್ಲ. ನಿನಗೆ ಎಂಜಾಯ್ ಆಗಿರಬೇಕು, ನೇಚರು ಉಳ್ಕೊತಿರ್ಬೇಕು. ಆ ಥರ ನೀವು ನೇಚರ್ ಜೊತೆ ಎಂಜಾಯ್ ಆಗಿರಿ. ಮತ್ತು ಬೆಳಗ್ಗೆ ಬೇಗ ಹೇಳಿ. ಈ ವಿಡಿಯೋದ ಒಂದು ವಿಶೇಷತೆ ಇದೆ. ಬೆಳಗ್ಗೆ ಬೇಗ ಎದ್ದೇಳೋದು ಮತ್ತು ನೇಚರ್ ಜೊತೆ ಲಿಂಕ್ ಆಗಿರೋದು. ಮಳೆ ಬರ್ತಾಯಿದೆ. ಥ್ಯಾಂಕ್ ಯು ಎವ್ರಿವನ್. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಮತ್ತು ವಿಡಿಯೋ ಮುಗಿಯೋದಕ್ಕಿಂತ ಮುಂಚೆ ಒಂದು ಮಂಕುತಿಮ್ಮನ ಕಗ್ಗ ಹೇಳೋಕ್ಕೆ ಇಷ್ಟಪಡ್ತೀನಿ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುತ್ತಲೇ ಇರುವ ದಶೀಯ ಧರ್ಮ, ನಗುವ ನಗಿಸಿ ನಗುತ್ತ ಭಾಳ ನಮಗೆ ಬೇಡಿಕೊಳ್ಳೋ ಮಂಕುತಿಮ್ಮ. DVJ ಅವರ ಪ್ರಕಾರ ನಗ್ತಾ ಇರ್ರಿ ಜೀವನದಲ್ಲಿ. ಆ ನಗು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಲಿ. ಥ್ಯಾಂಕ್ ಯು. ಮಳೆ ಬರ್ತಾಯಿದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.